ಜಿಲ್ಲಾಧಿಕಾರಿಗಳು ನನಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೊಹಮ್ಮದ್ ರೋಷನ್ ಅವರು. ಸರ್ ನಮಸ್ತೆ, ಅರವಿಂದ್ ಮಾತಾಡ್ತಾ ಇದ್ದೀನಿ. ನಮಸ್ತೆ ಅರವಿಂದ್ ಅವರೇ. ಸರ್ ನಿಮಗೆ ಈ ಘಟನೆ ನಿಮ್ ಗಮನಕ್ಕೆ ಬಂತಾ ಸರ್, ಈ ಜೀತ ಪದ್ಧತಿದು? ಇವತ್ತು ಬೆಳಿಗ್ಗೆ ತಹಶೀಲ್ದಾರ್ಗೆ ಒಂದು ಅನಾಮಧೇಯ ಕಾಲ್ ಬಂತು. ಸೊ ಅದರಿಂದ ನನಗೆ ಬೆಳಿಗ್ಗೆ ಗೊತ್ತಾಯ್ತು. ಈಗ ಸ್ಪಾಟ್ ಅಲ್ಲಿ ನಮ್ಮ ವಿಲೇಜ್ ಅಕೌಂಟೆಂಟ್ ತಹಶೀಲ್ದಾರ್ ಆ ಭಾಗದಲ್ಲಿ ಒಟ್ಟು ಸೇರಿ 6 ಡಾಬಾಗಳಿದಾವೆ. ಸೊ ಎಲ್ಲಾ ಡಾಬಾಗಳಿಗೆ ಭೇಟಿ ಮಾಡ್ತಾ ಇದ್ದಾರೆ. ಈಗ 3 ಡಾಬಾ ಮುಗಿಸಿದ್ದಾರೆ. 3 ಡಾಬಾಗಳಲ್ಲಿ ಹಂಗ್ ನಮ್ಗೆ ಏನ್ ಅನ್ಸ್ಲಿಲ್ಲ. ಆದ್ರೆ ಇನ್ನು 3 ಡಾಬಾ ಈಗ ವಿಚಾರಣೆ ನಡೀತಾ ಇದೆ. ಇನ್ನೊಂದು 1 ತಾಸು 2 ತಾಸು ಒಳಗಡೆ ಅವರೊಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಏನೇ ಇರ್ಲಿ, ಕಾನೂನು ಬಾಹಿರವಾಗಿ ಯಾರಾದ್ರೂ ಏನಾದ್ರೂ ಮಾಡ್ತಾ ಇದಾರೆ ಅಂದ್ರೆ ನಾವು ಕಠಿಣ ಕ್ರಮ ವಹಿಸ್ತೀವಿ. ಎಸ್ ಸರ್, ಈ ಸುದ್ದಿ ಗೊತ್ತಾಗಿ ಏನಾದ್ರು ಅವ್ರು ಎಚ್ಚೆತ್ಕೊಂಡು ಇದೆಲ್ಲವನ್ನ ಸರಿಪಡಿಸ್ಬಿಟ್ಟಿದ್ರೆ ಸರ್? ಹಂಗಲ್ಲ, ನಮ್ಗೆ ಎವಿಡೆನ್ಸ್ ಸಿಗುತ್ತೆ ಅಲ್ವಾ ಇನ್ವೆಸ್ಟಿಗೇಷನ್ ಮಾಡುವಾಗ. ಓಕೆ, ಯಾರೋ ಒಬ್ಬರು ಸಿಗ್ತಾರೆ, ಎಲ್ಲೋ ಒಂದು ರೂಮ್ ಏನಾದ್ರೂ ಸಿಗ್ಬೋದು, ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಆ ಪದ್ಧತಿ ಗೊತ್ತಿದೆ ನಮ್ಗೆ. ಓಕೆ ಓಕೆ. ಆದ್ರೂ ಏನ್ ಸರ್, ತೀರಾ ನಾವೆಲ್ಲ ತಲೆ ತಗ್ಸೋಂತ ದೃಶ್ಯಗಳು? ಇಲ್ಲ, ಫಸ್ಟ್ ನಾನು ಏನಂದ್ರೆ ಇನ್ವೆಸ್ಟಿಗೇಷನ್ ಮುಗಿಯೋ ತನಕ ಯಾರ ಮೇಲೆ ನಾನು ಜಿಲ್ಲಾಧಿಕಾರಿಯಾಗಿ ಆಪಾದನೆ ಮಾಡ್ಲಿಕ್ಕೆ ಆಗಲ್ಲ. ರೈಟ್, ಐ ನೋ. ಅದಕ್ಕೋಸ್ಕರ ನಾನು ಇದನ್ನ ಮೀರಿ ಕಮೆಂಟ್ ಮಾಡಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಏನಾದ್ರೂ ಕಾನೂನು ಬಾಹಿರವಾಗಿ ಏನಾದ್ರೂ ಆಗಿದೆ ಅಂದ್ರೆ 100% ಕ್ರಮ ವಹಿಸ್ತೀವಿ. ರಿಸಲ್ಟ್ ಇವತ್ತೇ ಗೊತ್ತಾಗುತ್ತಾ? ಮೇಲ್ನೋಟಕ್ಕೆ ಅಲ್ಲಿ ಏನು ಕಾಣ್ತಾ ಇಲ್ಲ ನಮ್ಗೆ. ಓಕೆ, ಅಲ್ಲ ಇದ್ರದ್ದು ಏನ್ ರಿಸಲ್ಟ್ ಅಂತ ಇವತ್ತೇ ಗೊತ್ತಾಗುತ್ತಾ ಅಂತ? ಇನ್ನೊಂದು ತಾಸಲ್ಲಿ ಇನ್ವೆಸ್ಟಿಗೇಟ್ ಮಾಡ್ಬಿಡ್ತೀವಿ ನಾವು. ಓಕೆ, ಆಮೇಲೆ ಏನ್ ಕ್ರಮ ಅಂತಕ್ಕಂಥದ್ದು ನೀವು ನಿರ್ಧಾರ ಮಾಡ್ತೀವಿ. ಕಾನೂನಲ್ಲಿ ಇದೆ. ಏನಾದ್ರೂ ತಪ್ಪು ಮಾಡಿದಾರೆ ಅಂದ್ರೆ ಡೈರೆಕ್ಟ್ಲಿ ಏನ್ ಮಾಡ್ಬೇಕಂತ ಕಾನೂನಲ್ಲಿ ಇದೆ, ಅದರ ಪ್ರಕಾರ ಮಾಡ್ತೀವಿ. ನಾನು ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮಲ್ಲಿಕಾರ್ಜುನ್ ಅವ್ರ ಜೊತೆನಲ್ಲೂ ಮಾತನಾಡಿದೆ. ಅವರು ಸ್ಪಾಟ್ ಹೋಗ್ತಾ ಇದಾರಂತೆ. ಹೋಗ್ಲಿ, ಅವರು ಮಾಡ್ಲಿ. ನಾವು ಮ್ಯಾಜಿಸ್ಟ್ರೇಸಿಯಿಂದ ಮಾಡಿಸ್ತಾ ಇದೀವಿ. ರೈಟ್, ಓಕೆ ಸರ್, ನಾನು ನಿಮ್ಮನ್ನ ಫಾಲೋ ಅಪ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮೊಹಮ್ಮದ್ ರೋಷನ್ ಅಂತ ಜಿಲ್ಲಾಧಿಕಾರಿಗಳು, ಬೆಳಗಾವಿ ಜಿಲ್ಲಾಧಿಕಾರಿಗಳು ಮಾತನಾಡಿದ್ದಾರೆ. ಬಟ್ ಅವ್ರು ಹೇಳಿದ್ದು ಕರೆಕ್ಟ್, ಯಾಕೆಂದರೆ ಅವ್ರಿಗೆ ಇದು ಸ್ಟ್ರಾಂಗ್ ಎವಿಡೆನ್ಸ್ ಸಿಗೋ ತನಕ ಮಾತನಾಡೋದಕ್ಕೆ ಬರಲ್ಲ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ. ಹಾಗಾಗಿ ಅದಾದ್ಮೇಲೆ ನಾನು ಮಾಡ್ತೀನಿ ಅಂತ 6 ಡಾಬಾಗಳಲ್ಲಿ 3 ಡಾಬಾ ಸರ್ವೆ ಮಾಡಿದ್ದೀವಿ, ಏನು ಆ ಥರದ್ದು ಕಂಡು ಬಂದಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು 3 ಡಾಬಾ ಇದೆ, ನೋಡೋಣ. ಕಾನೂನು ಬಾಹಿರ ಚಟುವಟಿಕೆ ನಡೆದಿದ್ರೆ ಕಠಿಣಾತಿ ಕಠಿಣ ಕ್ರಮ ತಗೊಳ್ತೀವಿ, ಯಾರೇ ಇದ್ರೂ ಕ್ರಮ ಕೈಗೊಳ್ಳುತ್ತೇವೆ ಅಂತ ಜಿಲ್ಲಾಧಿಕಾರಿಗಳು ಪಬ್ಲಿಕ್ ಟಿವಿಗೆ ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್. ಬೆಳಗಾವಿ ಡಾಬಾದಲ್ಲಿ ಕಾರ್ಮಿಕರಿಗೆ ಸರಪಳಿ ಕಟ್ಟಿ ಚಿತ್ರಹಿಂಸೆ ಕೊಟ್ಟರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ನಮ್ಮ ಜೊತೆ ಜಿಲ್ಲಾಧಿಕಾರಿಗಳು ಮಾತನಾಡಿದ್ರು.